ಈಗ ಅಣ್ಣಾಮಲೈ ಅವ್ರ ಕತೆ ಏನು ಸರ್? ಪಾಲಿಟಿಕ್ಸಲ್ಲಿ ಎಲ್ಲದಕ್ಕೊಂದು ಟೈಮ್ ಬರಬೇಕು. ಸಿಂಗ ಮನಸ್ಕೊಂಡಿದ್ರು, ಅಲ್ಲೋಗಿ ಮಂಗ ಮಾಡ್ಬಿಟ್ರೆ ಅಂತಾರೆ. ಬಿಜೆಪಿ ಬಿಟ್ರಾ ಅಣ್ಣಾಮಲೈ ಅಥವಾ ಇದಾರ? ಸದ್ಯದಲ್ಲೇ ನಾನು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದೀನಿ. ಇಟ್ ಈಸ್ ಗೆಟಿಂಗ್ ಫೈನಲೈಸ್ಡ್. ಕೊಯಂಬತ್ತೂರಿಂದ ಎಲ್ಲೂ ಆಗತ್ತೆ ಅಂತ ನಾನು ಕೇಳ್ಪಟ್ಟೆ. 2 ಸರ್ತಿ ಅವಕಾಶ ಕೊಟ್ಟಿದ್ದಾರೆ, 2 ಸರ್ತಿ ಹಿನ್ನಡೆ ಆಯಿತು. ಬಟ್ ನೆಕ್ಸ್ಟ್ ಡೆಫಿನೆಟ್ಲಿ ವಿಲ್ DMK ವಿತ್ ಇಟ್ಸ್ ವಲ್ಗರ್ ಮನಿ ಪವರ್ ಇಂದ ದೇ ಫೀಲ್ ವೆರಿ ಥ್ರೆಟನ್ಡ್ ಬೈ ಅಣ್ಣಾಮಲೈ. ಅವ್ರಿಗೆ ಯಾರ್ದು ಭಯ ಇಲ್ಲ, ಬರೀ ಅಣ್ಣಾಮಲೈದು ಮಾತ್ರ ಭಯ ಅವ್ರಿಗೆ. ಅಣ್ಣಾಮಲೈ ಇರಬಾರ್ದು ಅವ್ರಿಗೆ. ಸೊ ನಮಗೆ ಅಣ್ಣಾಮಲೈ ಬೇಕು. ಈಗ ಅಣ್ಣಾಮಲೈ ಅವ್ರ ಕತೆ ಏನು ಸರ್ ನಿಮ್ಮ ಪಕ್ಷದಲ್ಲಿ? ಅಣ್ಣಾಮಲೈ ಇಸ್ ಎ ಬ್ರಿಲಿಯಂಟ್ ಪಾಯಿಂಟ್. ನನ್ನ ಹತ್ರ ಈ ವಾಸ್ SP ಇನ್ ಕೋಸ್ಟಲ್ ಸೆಕ್ಯೂರಿಟಿ. ಮತ್ತು ಮುಂಚೆಯಿಂದನೇ ಅಣ್ಣಾಮಲೈ ಆಗಿಕೊಟ್ಟೆ ರೀಜನಲ್ ಅಡ್ವಾಂಟೇಜ್, ಅಲ್ಲಿ ಕೂಡ ಕಮ್ಯುನಿಟಿ ಅಡ್ವಾಂಟೇಜ್ ಕೂಡ ಇದೆ ಅವ್ರಿಗೆ ತಮಿಳ್ನಾಡಲ್ಲಿಗೆ. ಮತ್ತು ಪಾಲಿಟಿಕ್ಸಲ್ಲಿ ಎಲ್ಲದಕ್ಕೊಂದು ಟೈಮ್ ಬರಬೇಕು. ನಥಿಂಗ್ ಯು ಕೆನಾಟ್ ಓವರ್ಟೇಕ್ ಟೈಮ್, ಯು ಕೆನಾಟ್ ರಿಸೈನ್ ಮಾಡ್ಬಿಟ್ಟೋದ್ರಲ್ಲ ಸರ್, ಸಿಂಗ ಮನಸ್ಕೊಂಡಿದ್ರು, ಅಲ್ಲೋಗಿ ಮಂಗ ಮಾಡ್ಬಿಟ್ರೆ ಅಂತಾರೆ ಜನಗಳು. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಬರೋದೆಲ್ಲ. He still continues to be a very, very prominent person in Tamil Nadu. See, this is what you call people's pressure. ನೀವು 2 ದಿನ ಅವ್ರ ಬಗ್ಗೆ ಎಲ್ಲೋ ಗೊತ್ತಾಗಿಲ್ಲ ಅಂದರೆ ಎಲ್ಲರೂ ಹೋಗ್ಬಿಟ್ರು ಅಂತ ಹೇಳಿದ್ರು. ಸೊ ಈಸ್ ಆಲ್ಸೋ ಇಂಡಿವಿಜುವಲ್ ಬರ್ತಾರೆ ಆ್ಯಂಡ್ ಈಸ್ ಪರ್ಸನ್ ವಿತ್ ಸ್ಟಿಲ್ ಇಸ್ ದೇರ್ ಇನ್ ಬಿಜೆಪಿ. ವೆರಿ ಮಚ್ ಇನ್ ಬಿಜೆಪಿ ಬಿಟ್ರಾ ಅಣ್ಣಾಮಲೈ ಅಥವಾ ಇದಾರ? ಬಿಟ್ಟಿಲ್ಲ. ಈಗ 26ನೇ ಚುನಾವಣೆಗೆ ಅವರು ಕಂಟೆಸ್ಟ್ ಮಾಡ್ತಾರೆ. ಈಗ ತಾನೇ ನಿಮ್ಮ ಮನೆ ಮೇಲೆ ಹತ್ತಾ ಇರುವಾಗ ಮೆಟ್ಲ್ ಮೇಲೆ ಅಲ್ಲಿಂದನೇ ಮಾತನಾಡಿದೆ. ಸದ್ಯದಲ್ಲೇ ನಾನು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದೀನಿ. ಇಟ್ ಈಸ್ ಗೆಟಿಂಗ್ ಫೈನಲೈಸ್ಡ್. ಅವೈಕುರುಚಿ ಅಥವಾ ಕೊಯಂಬತ್ತೂರಿಂದ ಎಲ್ಲೂ ಆಗತ್ತೆ ಅಂತ ನಾನು ಕೇಳ್ಪಟ್ಟೆ ಬೇರೆಯವ್ರ ಕಡೆಯಿಂದ, ತಮಿಳ್ನಾಡು ಇದ್ದಾನು. ಸೊ ಇಟ್ ವಿಲ್ ಬಿ ಡನ್. BJP ಇಸ್ ಅ ಹ್ಯೂಜ್. ಯಾಕೆಂದರೆ ನಾನು ಕೇಳಿದ ಏನಕ್ಕೆ ಅಂದರೆ ಅಣ್ಣಾಮಲೈ ಅವ್ರ ಬಗ್ಗೆ ಈಗ 2-3 ದಿನದಿಂದ ಅವ್ರಿಗೆಲ್ಲೂ ಸೀಟೇ ಕೊಟ್ಟಿಲ್ಲ, ಅವ್ರಿಗೆ ಟಿಕೆಟೇ ಕೊಟ್ಟಿಲ್ಲ ಯಾವ ಕ್ಷೇತ್ರದಿಂದನೂ ಅಂತ ಒಂದು ನ್ಯೂಸ್. ಪ್ರಧಾನಮಂತ್ರಿಗೂ ತುಂಬ ಅವ್ರ ಬಗ್ಗೆ ತುಂಬ ಪ್ರೀತಿನೂ ಇದೆ, ಗೌರವನೂ ಇದೆ, ವಿಶ್ವಾಸನೂ ಇದೆ ಅವ್ರ ಮೇಲೆ. ಅಮಿತ್ ಶಾ ಅವ್ರಿಗೂ ಅವ್ರ ಬಗ್ಗೆ ವಿಶ್ವಾಸ ಇದೆ. ಯಾವ ಥರ ಪ್ರೀತಿ ವಿಶ್ವಾಸ ಗೌರವ ಸರ್? ಅವಕಾಶ ಕೊಡೋದ್ರಲ್ಲಿ ನಮ್ಮ ಪೊಲಿಟಿಕಲ್ ಪಾರ್ಟಿ ಒಳಗೆ ಇದೆಲ್ಲ ಪ್ರೀತಿ ವಿಶ್ವಾಸ ಗೌರವ ಅಂದರೆ ಇಟ್ ಹ್ಯಾಸ್ ಟು ರಿಸಲ್ಟ್ ಇನ್ ಟು ಅವಕಾಶ. ಸ್ಟೇಜಸ್ ವೇವ್ಸ್ ಅದಕ್ಕೆ ಹೇಳಿದ್ದು. 2 ಸರ್ತಿ ಅವಕಾಶ ಕೊಟ್ಟಿದ್ದಾರೆ, 2 ಸರ್ತಿ ಹಿನ್ನಡೆ ಆಯಿತು. ಬಟ್ ನೆಕ್ಸ್ಟ್ ಡೆಫಿನೆಟ್ಲಿ ವಿಲ್ ಆ್ಯಂಡ್ DMK ವಿತ್ ಇಟ್ಸ್ ವಲ್ಗರ್ ಮನಿ ಪವರ್ ಇಂದ ದೇ ಫೀಲ್ ವೆರಿ ಥ್ರೆಟನ್ಡ್ ಬೈ ಅಣ್ಣಾಮಲೈ. ಅವ್ರಿಗೆ ಯಾರ್ದು ಭಯ ಇಲ್ಲ, ಬರೀ ಅಣ್ಣಾಮಲೈ